ನಮಸ್ತೆ ಎಲ್ಲರಿಗೂ. ಇಂದಿನ ತರಗತಿಯಲ್ಲಿ ನಾವು ಕ್ಲಾಸ್ 8ನೇ ತರಗತಿಯ NCERT ಬುಕ್ಕಿನ ಪಾರ್ಟ್ 1ದಲ್ಲಿ ಬರ್ತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳು ಏನೋ ಅಧ್ಯಾಯವನ್ನು ನೋಡ್ತಾ ಇದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಸಂಖ್ಯೆಗಳು ಅಂದ್ರೇನು ಅನ್ನೋದು ನಮಗೆ ಗೊತ್ತಿರಬೇಕು. ಸಂಖ್ಯೆಗಳದೊಳಗೆ ನಮಗೆ ಟೈಪ್ಸ್ ಬರ್ತಾವೆ. ಯಾವ್ಯಾವ ರೀತಿಯಾಗಿ ಟೈಪ್ಸ್ ಬರ್ತಾವೆ? ಸೊ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಯಾವ್ದು ಬರ್ತಾವೆ? ನ್ಯಾಚುರಲ್ ನಂಬರ್ಸ್. ದಟ್ ಈಸ್ ವಾಟ್? ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? ಸ್ವಾಭಾವಿಕ ಸಂಖ್ಯೆಗಳು. ಸೊ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಯಾವ ರೀತಿಯಾಗಿ? ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಸೊ ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ 1, 2, 3 ಅಪ್ ಟು ನಾವೆಲ್ಲಿ ಮಟ್ಟ ತೊಗೋಬೋದು? ಪ್ಲಸ್ ಇನ್ಫಿನಿಟಿ ತನಕ ತೊಗೊಳ್ಬಹುದು. ಸೊ ನೆಕ್ಸ್ಟ್ ಒನ್ ಬರೋದು ಯಾವುದು? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತಂದರೆ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಪೂರ್ಣ ಸಂಖ್ಯೆಗಳು ಅಂತಂದರೆ 0ದಿಂದ ಏನು ಸ್ಟಾರ್ಟ್ ಆಗ್ತಾವಲ್ಲ ಅವನ್ನೆಲ್ಲ ನಾವೇನಂತ ಹೇಳ್ಬೋದು? ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ವಾಭಾವಿಕ ಸಂಖ್ಯೆ ಆಗಿರ್ಬೋದು, ಪೂರ್ಣ ಸಂಖ್ಯೆ ಆಗಿರ್ಬೋದು, ಇವೆಲ್ಲ ಏನಾಗಿರ್ತಾವೆ? ಧನಾತ್ಮಕ ಸಂಖ್ಯೆಗಳು ಆಗಿರ್ತಾವೆ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ? ಪೂರ್ಣಾಂಕಗಳು. ಸೊ ಪೂರ್ಣಾಂಕಗಳದೊಳಗೆ ಏನಾಗಿರ್ತಾವೆ? ಇಲ್ಲಿ ಪಾಸಿಟಿವ್ ಸಂಖ್ಯೆ, ನೆಗೆಟಿವ್ ಸಂಖ್ಯೆ ಇನ್ಕ್ಲೂಡಿಂಗ್ 0. ಅಂದರೆ ಆಲ್ರೆಡಿ ಪೂರ್ಣ ಸಂಖ್ಯೆಗಳು ಅದಾವ, ಅದಕ್ಕೆ ಈಗ ಮತ್ತೇನಾಗ್ತಾವೆ? ಋಣ ಸಂಖ್ಯೆಗಳು ಕೂಡ ಆ್ಯಡ್ ಆಗ್ತಾವೆ. ಸೊ ಇಲ್ಲಿ ನಾವು -∞ ಟು +∞ ತನಕ ತೊಗೊಳ್ಬೋದು. ಸೊ ಗೊತ್ತಾಯ್ತಲ್ವ ಪೂರ್ಣ ಸಂಖ್ಯೆಗಳು ಅಂದ್ರೇನು? ಸೊ ನೆಕ್ಸ್ಟ್ ಒನ್ ಬರೋದು ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಅಂದರೆ ನಮ್ಮ ಈ ಒಂದು ಹೆಡ್ಡಿಂಗಿಗೆ, ನಮ್ಮ ಈ ಚಾಪ್ಟ್ರಿಗೆ ತಕ್ಕಂತೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಇವು ಯಾವ ರೀತಿಯಲ್ಲಿರ್ತಾವೆ ಅಂತಂದರೆ, ಭಾಗಲಬ್ಧ ಸಂಖ್ಯೆಗಳು ಯಾವ ರೀತಿಯಲ್ಲಿರ್ತಾವೆ? P/Q ಫಾರ್ಮಲ್ಲಿರುತ್ತೆ, ವೇರ್ Q ಇಸ್ ನಾಟ್ ಈಕ್ವಲ್ ಟು 0. ಸೊ ಯಾವುದೇ ಸಂಖ್ಯೆಗಳನ್ನು ನಾವು P/Q ರೂಪದಲ್ಲಿ ಬರೆಯಬಹುದು. ಆದರೆ ಅಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ 2/3, 4/5, -7/8. ಸೊ ಇಲ್ಲಿ ಕಂಡೀಷನ್ ಏನಿದೆ ನಮಗೆ? Q ಇಸ್ ನಾಟ್ ಈಕ್ವಲ್ ಟು 0. Q 0 ಆಗಿರಬಾರ್ದು ಅಷ್ಟೇ. ಸೊ P 0 ಆಗಿರ್ಬೋದು. ಓಕೆ. ಆಮೇಲೆ ಇನ್ನೊಂದು ಮಾತೇನು? ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಕ್ಯಾಪಿಟಲ್ N ಅನ್ನೋ ಲೆಟ್ರಿಂದ ಸೂಚಿಸ್ತೀವಿ. ಹಾಗೆ ಪೂರ್ಣ ಸಂಖ್ಯೆಗಳನ್ನು W ಫಾರ್ ಹೋಲ್ ನಂಬರ್ಸ್, N ಫಾರ್ ನ್ಯಾಚುರಲ್ ನಂಬರ್ಸ್. ಆ್ಯಂಡ್ ಪೂರ್ಣಾಂಕಗಳನ್ನು ಇಂಟೀಸರ್ ಆ್ಯಂಡ್ ಭಾಗಲಬ್ಧ ಸಂಖ್ಯೆಗಳನ್ನು Q ಅಂತ ಡಿನೋಟ್ ಮಾಡ್ತೀವಿ. ಸೊ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕೂಡ ಬರ್ತದೆ, ಅದನ್ನು ನಾವು Q ಬಾರ್ ಅಂತ ಕೂಡ ಡಿನೋಟ್ ಮಾಡ್ತೀವಿ. ಸೊ ಸದ್ಯಕ್ಕೆ ನಮಗೆ ಈ ಚಾಪ್ಟರ್ದಲ್ಲಿ ಬೇಕಾಗಿರೋದು ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಆ್ಯಂಡ್ ಯಾಕೆ ನಾವು ಈ ಭಾಗಲಬ್ಧ ಸಂಖ್ಯೆಗಳನ್ನು ಕಲಿಬೇಕು? ಎಲ್ಲಿ ಇದರ ಉಪಯೋಗ ಆಗ್ತದೆ? ಈಗ ಫಾರ್ ಎಕ್ಸಾಂಪಲ್ ನಾವು ಸಮೀಕರಣಗಳನ್ನು ಬಿಡಿಸ್ತೀವಿ, ಗೊತ್ತಲ್ಲ ನಮಗೆ. ಸೊ x+2 = ವಾಟ್? 13 ಅಂತ ಇದೆ. ಸೊ ಇಲ್ಲಿ ನಾನು ಎಕ್ಸ್ ಜಾಗದಲ್ಲಿ ಏನನ್ನು ತುಂಬಿದರೆ ನನಗೆ 13 ಈ ಒಂದು ಇಕ್ವೇಷನ್ ಕರೆಕ್ಟಾಗಿ ಸಾಲ್ವ್ ಆಗ್ತದೆ. ಸೊ ಆಲ್ರೆಡಿ ನಮಗೆ ಗೊತ್ತಿರೋ ರೂಲ್ಸ್ ಪ್ರಕಾರ ನಾವೇನು ಮಾಡ್ತೀವಿ? x = 13 - 2. ಯಾಕೆ -2 ಆಯಿತು? ಸೊ ಈ ರೀತಿ ಒಂದು ಇಕ್ವೇಷನ್, ಸಮೀಕರಣ ಏನಿದೆ ಅಲ್ಲ, ಸೊ ಇಲ್ಲಿ ನಾನು ಈಕ್ವಲ್. ಸೊ x+2 ಅಂದರೆ ಇಲ್ಲಿ ಏನು ಮಾಡ್ಕೋಬೇಕು ನಾವು? ನಂಬರ್ಗಳನ್ನು ಒಂದು ಸೈಡ್ ಮಾಡ್ಕೋಬೇಕು. ಈ +2 ಏನಾದರೂ ಈ ಸೈಡ್ ಬಂದರೆ ಅದೇನಾಗುತ್ತೆ? -2 ಆಗುತ್ತೆ. ಸೊ x = 13 - 2 11. ಸೊ ಇಲ್ಲಿ x = 11. ಈ ಒಂದು ಎಕ್ಸಾಂಪಲ್ದಲ್ಲಿ ನಮಗೆ ಸಮೀಕರಣ ಏನಂತ ಬಂತು? ಸ್ವಾಭಾವಿಕ ಸಂಖ್ಯೆ ಅಂತ ಬಂತು. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋದಾದರೆ x+5 = ವಾಟ್? 5 ಓನ್ಲಿ. ಸೊ ಇಲ್ಲಿ ನಾನು x+5 ಆಲ್ರೆಡಿ 5 ಇದೆ. ಸೊ 5ಗೆ ಏನು ಆ್ಯಡ್ ಮಾಡಿದರೆ ನನಗೆ ಅಗೇನ್ 5 ಬರ್ತದೆ. ಸೊ ಅಲ್ಲಿ ನಾನು 0ನ್ನು ಆ್ಯಡ್ ಮಾಡಿದರೆ ನನಗೆ ಅಲ್ಲಿ ಏನು ಸಿಗ್ತದೆ? ಅಗೇನ್ 5 ಬರ್ತದೆ. ಸೊ ಇಲ್ಲಿ ನನಗೆ x = 0. ಅದರ ಅರ್ಥ ಪೂರ್ಣ ಸಂಖ್ಯೆ ಅಂತ ಅರ್ಥ ಆಯಿತಾ? ಸೊ ನೆಕ್ಸ್ಟ್ ಒನ್ ಫಾರ್ ಎಕ್ಸಾಂಪಲ್ ಇನ್ನೊಂದು ತೊಗೊಳ್ಳೋದಾದರೆ ನಾನು x+18 = 5. ಸೊ ಈ ಒಂದು ಎಕ್ಸಾಂಪಲ್ ಒಳಗೆ ಏನಾಗ್ತದೆ? x = 5 + 18 ಈ ಸೈಡ್ ಹೋದ್ರೆ ಏನಾಗುತ್ತೆ? -18. ಸೊ ಈಕ್ವಲಾಟಿ ನಾವೇನಾದರೂ ಆ ಸೈಡ್ ಶಿಫ್ಟ್ ಮಾಡಕತ್ತೀವಿ ಅಂತಂದ್ರೆ ಅದೇನಾಗ್ತದೆ? ಪ್ಲಸ್ ಇದ್ದಿದ್ದು ಮೈನಸ್, ಮೈನಸ್ ಇದ್ದಿದ್ದು ಪ್ಲಸ್. ಹಾಗೆ ಇಂಟು ಇದ್ದರೆ ಡಿವಿಷನ್ ಇದ್ದರೆ ಇಂಟು ಆಗ್ತದೆ. ಸೊ ಇಲ್ಲಿ ಈ ಒಂದು ಎಕ್ಸಾಂಪಲಲ್ಲಿ ಏನಾಯಿತು? x = +5 - 18. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದರೆ ರೂಲ್ಸ್ ಪ್ರಕಾರ ನಾವು ಕಳಿಬೇಕು. ಸೊ ದೊಡ್ಡದ್ರಲ್ಲೇ ಸಣ್ಣದನ್ನು ಯಾವಾಗಲೂ ಕಳಿಯೋದು. ಸೊ 18ರಲ್ಲಿ 5 ಹೋದರೆ ಎಷ್ಟು ಬರುತ್ತೆ? 13 ಬರುತ್ತೆ. ಸೊ ಬಿಗ್ ನಂಬರ್ ಸೈನ್ ಯಾವ್ದು ಇಡಬೇಕು? ಮೈನಸ್. ಸೊ ಎಕ್ಸ್ ಅನ್ನೋದು ಇಲ್ಲಿ -13. ಅದರ ಅರ್ಥ ಇಲ್ಲಿ ಯಾವ್ದು ಬಂತು ನನಗೆ? ಋಣ ಸಂಖ್ಯೆ. ದಟ್ ಈಸ್ ವಾಟ್? ಪೂರ್ಣಾಂಕಗಳದೊಳಗೆ ಬರುತ್ತಾ? ಸೊ ನೆಕ್ಸ್ಟ್ ಒನ್ ಎಕ್ಸಾಂಪಲ್, ಸಪೋಸ್ 2x = 3. ಸೊ ಈ ಒಂದು ಎಕ್ಸಾಂಪಲಲ್ಲಿ ನನಗೆ ಏನಾಗ್ತದೆ ನೋಡ್ರಿ. ಸೊ x = ವಾಟ್? 3/2. ಯಾಕೆ?
2x ಅಂದರೆ 2 ಇಂಟು ಎಕ್ಸ್ ಅಂದರ್ಥ. ಸೊ ಇಲ್ಲಿ ನಾ ಏನಂದೆ, ಈಕ್ವಲ್ ದಾಟಿ ನಾವು ಆ ಕಡೆ ಶಿಫ್ಟ್ ಮಾಡಕತ್ತೀವಿ ಅಂದ್ರೆ ಅದೇನಾಗ್ತದೆ, ಈ ಕಡೆ ದಾಟಿ ಆ ಸೈಡ್ ಹೊಂಟಿತೆ ಅಂದರೆ ಇಂಟು ಇದ್ದಿದ್ದು ಆ ಸೈಡ್ ಹೋದಾಗ ಏನಾಗುತ್ತೆ, ಡಿವಿಷನ್ ಆಗ್ತದೆ. ಸೊ ಈ ಒಂದು ಎಕ್ಸಾಂಪಲ್ ನಮಗೆ ಬಂತ 3/2 - 7/5 11/10. ಸೊ ಈ ರೀತಿ ಏನಾದರೂ ನನಗೆ ಎಕ್ಸಾಂಪಲ್ ಬಂದರೆ ಇವಕ್ಕೆ ನಾವು ಎಂತಹ ಸಂಖ್ಯೆ ಅಂತೀವಿ ಹೇಳಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಓಕೆ, ಇವೆಲ್ಲ ಎಂತಹ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು. ಆ್ಯಂಡ್ ಈ ಚಾಪ್ಟರ್ದಲ್ಲಿ ನಮಗೆ ಬರ್ತಾ ಇರೋದೇನು, ಭಾಗಲಬ್ಧ ಸಂಖ್ಯೆಗಳ ನೆಕ್ಸ್ಟ್ ನಾವೇನು ಕಲಿತಾ ಇದ್ದೇವೆ, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು. ಸೊ ಇದರಲ್ಲಿ ನಮಗೆ ಟೈಪ್ಸ್ ಬರ್ತಾವೆ, ಆವೃತ್ತತೆ, ಪರಿವರ್ತನೀಯ, ಸಹವರ್ತನೀಯ, ವಿತರಣಾ ನಿಯಮ, ಈ ಟೈಪ್ಸ್ ಎಲ್ಲ ಬರ್ತಾವೆ. ಸೊ ಪ್ರತಿಯೊಂದಕ್ಕೂ ಹೋಲ್ಡ್ ಆಗುತ್ತಾ ಅನ್ನೋದನ್ನು ನಾವೀಗ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒನ್ ನಾವು ಈಗ ಯಾವುದಕ್ಕೆ ಚೆಕ್ ಮಾಡ್ತಾ ಇದ್ದೇವೆ, ಆವೃತ್ತತೆ ನಿಯಮಗಳನ್ನು ಚೆಕ್ ಮಾಡ್ತಾ ಇದ್ದೇವೆ. ಸೊ ಆವೃತ್ತತೆ ಮೇಲ್ಗಡೆ ಹೆಡ್ಡಿಂಗ್ ಏನು ಹಾಕಿದೆ ನಾನು, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು ಅಂದಮೇಲೆ ನಾನು ಜಸ್ಟ್ ಭಾಗಲಬ್ಧ ಸಂಖ್ಯೆಗೆ ಮಾತ್ರ ನೋಡ್ಕೋಬಹುದಲ್ಲ. ಯಾಕೆ ಇವ್ನು ಬರೆದಿದ್ದೀನಿ ಅಂತಂದರೆ, ಒಂದ್ಸಗಿ ನೀವನ್ನೆಲ್ಲ ಚೆಕ್ ಮಾಡಿ ಲಾಸ್ಟಿಗೆ ಭಾಗಲಬ್ಧ ಸಂಖ್ಯೆಗಳದ್ದು ನೋಡಿದ್ರಾಯ್ತು. ಸೊ ಫಸ್ಟ್ ಒನ್, ಆವೃತ್ತತೆ ನಿಯಮ ಸ್ವಾಭಾವಿಕ ಸಂಖ್ಯೆಗಳಿಗೆ ಹೋಲ್ಡ್ ಆಗುತ್ತಾ ಇಲ್ವಾ, ಅಂದರೆ ಅದರಲ್ಲಿ ಒಪ್ಪುತ್ತಾ ಇಲ್ವಾ ಅಂತ ನಾನು ಚೆಕ್ ಮಾಡೋದಾದರೆ, ನಾನೀಗ ಎಂತಹ ಸಂಖ್ಯೆಗಳನ್ನು ಕನ್ಸಿಡರ್ ಮಾಡಿದ್ದೇನೆ, ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ನಮಗೆ ಆಲ್ರೆಡಿ ಗೊತ್ತೈತಿ, ದಟ್ ಈಸ್ ಧನ ಸಂಖ್ಯೆಗಳು, ಅಂದರೆ ಪಾಸಿಟಿವ್ ನಂಬರ್ಸ್ 1 2 3. ಅಂದರೆ ಈಗ ನಾನು ಏನೇ ಒಂದು ನಂಬರ್ ತೊಗೊಂಡ್ರು ಅದೇನಾಗಿರ್ಬೇಕು, ಈಗ ನನಗೆ ಪಾಸಿಟಿವ್ ನಂಬರ್ ಆಗಿರ್ಬೋದು. ಓಕೆ, ಸೊ ಇವುಗಳನ್ನು ನಾವು ಯಾವುದಕ್ಕೆ ಚೆಕ್ ಮಾಡ್ತೀವಿ, ಪ್ಲಸ್ಸಿಗೆ, ಮೈನಸ್ಸಿಗೆ, ಇಂಟುಗೆ, ಭಾಗಾಕಾರಕ್ಕೆ. ಸೊ ಈ ರೀತಿಯಾಗಿ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ತೇವೆ. ಸೊ ಫಸ್ಟ್ ಒನ್ ಯಾವುದು, ಇದನ್ನು ನಾನು ಪ್ಲಸ್ಸಲ್ಲಿ ಚೆಕ್ ಮಾಡೋದಾದರೆ, ಸ್ವಾಭಾವಿಕ ಸಂಖ್ಯೆಗಳು ಆವೃತ್ತತೆ ನಿಯಮವನ್ನು ಹೋಲ್ಡ್ ಮಾಡ್ತದಾ, ಸೊ ಚೆಕ್ ಮಾಡೋದಾದರೆ, ಸೊ ಫಸ್ಟ್ ಪ್ಲಸ್ ಮೀನ್ಸ್ ವಾಟ್, a+b ಆಲ್ರೆಡಿ ನಮಗೆ ಗೊತ್ತೈತಿ. ಸಂಕಲನ ಅಂದ್ರೇನು, 2 ಅಂಕಿಗಳನ್ನು ಕೂಡಿಸ್ಕೊಳ್ಳೋದು. ಸೊ ಸ್ವಾಭಾವಿಕ ಸಂಖ್ಯೆಗಳಂತ ನಾ ತೊಗೊಂಡಿರೋದ್ರಿಂದ ಯಾವುದೇ 2 ಸಂಖ್ಯೆಗಳನ್ನು ತೊಗೊರಿ, a = 3, b = 4 ಅಂತ ತೊಗೊಂಡಿದ್ದೇನೆ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಬೇರೆ ನಂಬರ್ಸ್ ಹಾಕ್ಕೊಂಡು ಚೆಕ್ ಮಾಡ್ಕೋಬೋದು. ಸೊ ಈಗ ನಾನು ಯಾವುದಕ್ಕೆ ತೊಗೊಂಡಿದ್ದೇನೆ, ಸಂಕಲನಕ್ಕೆ ತೊಗೊಂಡಿದ್ದೇನೆ. ಸೊ ಎ ಜಾಗದಲ್ಲಿ ಏನು ಫಿಲ್ ಮಾಡ್ಬೇಕು ನಾನು, 3, ಪ್ಲಸ್ಸಿಗೆ ಪ್ಲಸ್, ಬಿ ಅಂದರೆ ಎಷ್ಟು, 4. ಸೊ 3 4 7. ಹೀಗೆ ನನ್ನ ಆನ್ಸರ್ ಬಂತಲ್ಲ. ಸೊ ಇದು ಯಾವುದರಲ್ಲಿ ಬರುತ್ತದೆ, ಇದು ಕೂಡ ಸ್ವಾಭಾವಿಕ ಸಂಖ್ಯೆ ಹೌದಲ್ವಾ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆದೊಳಗೆ ಆವೃತ್ತತೆ ನಿಯಮ ಏನಾಗ್ತದೆ, ಹೋಲ್ಡ್ ಆಗ್ತದೆ. ಓಕೆ, ಸೊ ಇದೇ ರೀತಿ ನಾನು ಪ್ರತಿಯೊಂದಕ್ಕೂ ಚೆಕ್ ಮಾಡ್ಕೊತ ಹೋಗೋಣ. ಈಗ ಸಂಕಲನಕ್ಕಾಯ್ತಾ. ಸೊ ನೆಕ್ಸ್ಟ್ ಒನ್ ಯಾವುದು, ವ್ಯವಕಲನ. ಸೊ ವ್ಯವಕಲನದಲ್ಲಿ a - b. ಸೊ ಇವೇ ಎಕ್ಸಾಂಪಲ್ ಬೇಕಾದರೆ ಬೇಕಾದರೆ ಬೇರೆ ಎಕ್ಸಾಂಪಲ್ ಆದರೂ ತೊಗೋಬೋದು ನಾವು. ಸೊ a ಅಂದರೆ ಎಷ್ಟು, 3, ಮೈನಸ್ಸಿಗೆ ಮೈನಸ್, b ಅಂದರೆ ಎಷ್ಟು, 4. ಸೊ +3, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇದ್ದೇ ಇರ್ತದೆ. ಸೊ +3 - 4, ಇದರಲ್ಲಿ ಏನಾಯಿತು, 1 ಪ್ಲಸ್ 1 ಮೈನಸ್ ಇದೆ ಅಂದರೆ ಅದರ ಅರ್ಥ ನಾವಲ್ಲಿ ಕಳಿಬೇಕು. ಸೊ ದೊಡ್ಡದ್ರಲ್ಲಿ ಸಣ್ಣದು ಕಳಿತೀವಿ, 4ರಲ್ಲಿ 3 ಹೋದರೆ 1, -1 ಬಿಗ್ ನಂಬರ್ ಸೈನ್ ಅಲ್ವಾ. ಸೊ -1 ಅನ್ನೋದು ಸ್ವಾಭಾವಿಕ ಸಂಖ್ಯೆದೊಳಗೆ ಬರುತ್ತಾ, ಇಲ್ಲ. ಯಾಕೆ, ಸ್ವಾಭಾವಿಕ ಸಂಖ್ಯೆಗಳಂದರೆ ಬರೀ ಧನ ಸಂಖ್ಯೆಗಳು ಮಾತ್ರ ಆಗಿರ್ತವೆ. ಹಾಗಾಗಿ ಆವೃತ್ತತೆ ನಿಯಮ ಸ್ವಾಭಾವಿಕ ಸಂಖ್ಯೆದೊಳಗೆ ವ್ಯವಕಲನದಲ್ಲಿ ಏನಾಗಲ್ಲ, ಹೋಲ್ಡ್ ಆಗಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್, ಪ್ಲಸ್ಸಿಗೆ ನೋಡಿದ್ವಿ, ಮೈನಸ್ಸಿಗೆ ನೋಡಿದ್ವಿ. ನೆಕ್ಸ್ಟ್ ಒನ್ ಯಾವುದು, ಇಂಟು. ಸೊ ಇಂಟುಗೆ ಏನಾಗ್ತದೆ, a × b. ಸೊ ಇವೇ ಎಕ್ಸಾಂಪಲ್ಗಳನ್ನು ತೊಗೊಂಡಿದ್ದೇನೆ. ಸೊ a ಜಾಗದಲ್ಲಿ 3, b ಜಾಗದಲ್ಲಿ 4. ಸೊ 3 ನಕಲೆ ಎಷ್ಟು, 12. ಇವು a b ನಾವು ಬೇಕಾದಷ್ಟು ನಂಬರ್ಸ್ ಹಾಕ್ಕೊಂತ ಹೋಗಿ. ಆ್ಯಂಡ್ ಇಲ್ಲಿ ತಗೊಳ್ಳುವಂತಹ ಸಂಖ್ಯೆಗಳು ನಾನು ಸ್ವಾಭಾವಿಕ ಸಂಖ್ಯೆ ಇರೋದ್ರಿಂದ ಸ್ವಾಭಾವಿಕ ಸಂಖ್ಯೆಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ದೇನೆ. ಸೊ 3 ನಕಲೆ 12, ಇದು ಕೂಡ ಏನಾಯಿತು, ಹೋಲ್ಡ್ ಆಯಿತು. ಸೊ ಸ್ವಾಭಾವಿಕ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತ್ತವಾಗಿವೆ ಅಂತ ನಾವು ಹೇಳ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದು, ಡಿ, ದ್ಯಾಟ್ ಈಸ್ ಭಾಗಾಕಾರಕ್ಕನ್ನು ನಾನು ತಗೊಳ್ಳೋದಾದರೆ ಅದನ್ನ ಯಾವ ರೀತಿ ಬರಿತೀವಿ ನಾವು, a/b ಅಂತ ಬರಿತೀವ. ಸೊ 3/4, ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 3/4, ಈ ರೀತಿ ಬರಿತೀವಲ್ವ ನಾವು. ಸೊ ಈ ರೀತಿ p/q ಫಾರ್ಮಲ್ಲಿ ಬರ್ತಾ ಇದೆ. ಅದರ ಅರ್ಥ ಇದು ಎಂತಹ ಸಂಖ್ಯೆ ಆಗುತ್ತದೆ, ಭಾಗಲಬ್ಧ ಸಂಖ್ಯೆ ಆಗ್ತದೆ. ಸೊ ಇದನ್ನು ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಸ್ವಾಭಾವಿಕ ಸಂಖ್ಯೆಗಳು ಭಾಗಾಕಾರದಲ್ಲಿ ಏನಾಗಿಲ್ಲ, ಆವೃತ್ತತೆ ಆಗಿಲ್ಲ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇದೇ ರೀತಿ ಪೂರ್ಣ ಸಂಖ್ಯೆಗಳನ್ನು ನೋಡೋಣ.
ಸೊ ಇದೇ ರೀತಿ ಪೂರ್ಣ ಸಂಖ್ಯೆಗಳು. ಸೊ ಪೂರ್ಣ ಸಂಖ್ಯೆಗಳು ಈಗ ನಾವು ಮೇಲ್ಗಡೆ ಚೆಕ್ ಮಾಡಿದ್ವಲ್ಲ, ಸೇಮ್ ಇದೇ ಟೈಪ್ ನಾನೇನಾದರೂ ತಗೊಂಡಾಗ ನನ್ನ ನಂಬರ್ಸ್ ಯಾವ ಟೈಪ್ ಬರಬೇಕು, ಇಲ್ಲಿ ಕೂಡ ನನಗೆ ಪೂರ್ಣ ಸಂಖ್ಯೆಗಳೇ ಬರಬೇಕು. ಅದು ಬಿಟ್ಟೇನಾದರೂ ಸಪೋಸ್ ಇಲ್ಲಿ ನನಗೆ ಸ್ವಾಭಾವಿಕ ಸಂಖ್ಯೆ ಬರಬಹುದು, ಯಾಕೆ ಪೂರ್ಣ ಸಂಖ್ಯೆದೊಳಗೆ ಸ್ವಾಭಾವಿಕ ಸಂಖ್ಯೆನೂ ಇರ್ತದೆ. ಆದರೆ ಇಲ್ಲಿ ನನಗೇನಾಗಬಾರ್ದು, ಪೂರ್ಣಾಂಕಗಳು, ಅದರ ಅರ್ಥ ಮೈನಸ್ ಒಳಗೆ ಬರಬಾರ್ದು. ಮೈನಸ್ ಒಳಗೆ ಬಂದರೆ ಅದು ಹೋಲ್ಡ್ ಆಗಲ್ಲ ಅಂದರ್ಥ. ಸೊ ನೋಡೋಣವಾ. ಸೊ ಪೂರ್ಣ ಸಂಖ್ಯೆಗಳು, ಫಾರ್ ಎಕ್ಸಾಂಪಲ್ a = 5, b = 4 ಅಂತ ತೊಗೊಂಡಿವಿ ಅಂತ ತಿಕ್ಕೋರಿ. ಸೊ ಸೇಮ್ ಥಿಂಗ್ ಎಲ್ಲದಕ್ಕೂ ಮೀನ್ಸ್ ಪ್ಲಸ್ ಮೈನಸ್ ಇಂಟು ಡಿವಿಷನ್ ಪ್ರತಿಯೊಂದಕ್ಕೂ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ a ಪ್ಲಸ್ ಬಿ ಓಕೆ, ಅದರ ಅರ್ಥ 5 + 4. ಸೊ 5 + 4 = 9. ಸೊ ಹಾಗಾಗಿ ಇಲ್ಲೇನಾಯಿತು, ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ್ತವಾಗಿವೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇದೇ ಎಕ್ಸಾಂಪಲನ್ನು ನಾನು -6 ತಗೊಳ್ಳೋದಾದರೆ, ಓಕೆ, ಸೊ -6 ತಗೊಳ್ಳೋದಾದರೆ ಸಪೋಸ್, ಸೊ ಇಲ್ಲಿ ನಾನು ಎನ 4 ಅಂತ ತೊಗೊಂಡು ಬಿನ 5 ಅಂತ ತೊಗೊಳ್ತೀವಿ. ಸೊ ಇದು ನನಗೇನಾಗಿರಬೇಕು, ಪ್ರತಿಯೊಂದರಲ್ಲೂ ಚೆಕ್ ಆಗಿರಬೇಕು. ಸೊ ಇಲ್ಲಿ ಯಾಕೆ ನಾನು ನಂಬರ್ ಚೇಂಜ್ ಮಾಡಿದೆ, ಸೊ a - b, ಅಕಸ್ಮಾತ್ ನಾನೇನಾದರೂ ಫಸ್ಟ್ ಒನ್ ತೊಗೊಂಡಿದ್ರೆ 5 - 4 1 ಅದು ಹೋಲ್ಡ್ ಆಗ್ತಿತ್ತು. ಸೊ ನನಗೆ ಪ್ರತಿಯೊಂದರಲ್ಲೂ ನಾನು ಪೂರ್ಣ ಸಂಖ್ಯೆನ ಯಾವುದೇ ಸಂಖ್ಯೆಗಳನ್ನು ಹಾಕಿದಾಗೂ ಅದು ಹೋಲ್ಡ್ ಆಗಿರಬೇಕು. ಅಂದರೆ ಮಾತ್ರ ನಾವಿಲ್ಲಿ ಈ ನಿಯಮವನ್ನು ಪಾಲಿಸಕತ್ತೀವಿ ಅಂತ ಅರ್ಥ. ಸೊ ಇಲ್ಲೇ ನಾನೇನು ಮಾಡಿದೆ, a = 4 b = 5 ಅಂತ ಮಾಡಿದಾಗ, ಸೊ ಅದರ ಅರ್ಥ ಏನಾಯಿತು, 4 - 5. ಸೊ ಇದನ್ನು ನಾನು ಕಳೆದಾಗ ನನ್ನ ಆನ್ಸರ್ ಏನು ಬಂತು, -1. ಸೊ -1 ಇದು ಪೂರ್ಣ ಸಂಖ್ಯೆ ಅಲ್ಲ. ಹಾಗಾಗಿ ಇಲ್ಲೇನಾಯಿತು, ಪೂರ್ಣ ಸಂಖ್ಯೆಗಳು ವ್ಯವಕಲನದಲ್ಲಿ ಆವೃತ್ತವಾಗಿಲ್ಲ ಅಂತ ನಾವು ಹೇಳ್ತೇವೆ. ಸೊ ಇಂಟುಗೆ ನೋಡೋಣವಾ. ಸೊ ಇಂಟು ಅಂದರೆ ಏನಾಯಿತು, a × b. ನಾವು ಇವನ್ನ ಚೇಂಜ್ ಮಾಡ್ಕೋಬೋದು. ಸೊ 5 × 4 ಅಥವಾ 4 × 5 ಆದರೂ ತೊಗೊಳ್ರಿ, ಆನ್ಸರ್ ನಮಗೆ ಇಲ್ಲೇನು ಬರ್ತದೆ, ಸೇಮ ಬರ್ತದೆ. ಸೊ 5 × 4 ಎಷ್ಟು, 20. ಸೊ 20 ಅನ್ನೋದು ಪೂರ್ಣ ಸಂಖ್ಯೆದೊಳಗೆ ಬರ್ತದಲ್ವ. ಹಾಗಾಗಿ ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಆವೃತ್ತವಾಗಿವೆ. ಆ್ಯಂಡ್ ನೆಕ್ಸ್ಟ್ ಒನ್, ಇದೇ ರೀತಿ ನಾನು ಡಿವಿಷನ್ನಿಗೆ ತೊಗೊಳ್ತೇನೆ. ಸೊ ಡಿವಿಷನ್ನಿಗೆ ನಾನು ತೊಗೊಂಡಾಗ a / b, ಓಕೆ. ಸೊ 5 / 4 ಇದನ್ನು ಯಾವ ರೀತಿ ಬರಿತೀನಿ, 5/4. ಇದು ಕ್ಯಾನ್ಸಲೇಷನ್ ಆಗಿ ವಾಪಸ್ ಬರುತ್ತಾ, ಹಂಗೂ ಬರಲ್ಲ. ಯಾಕೆ, 5/4 ಅನ್ನೋದು ಒಂದೇ ಟೇಬಲ್ ಒಳಗೆ ಇಲ್ಲ. ಸೊ ಇದು ಲಾಸ್ಟ್ ಇಷ್ಟೇ ಫಾರ್ಮ್ ಆಗಿರೋದ್ರಿಂದ ಇದು ಏನಾಯಿತು ಹೇಳಿ, p/q ಫಾರ್ಮ್ ಆಯಿತು. ಸೊ p/q ಫಾರ್ಮ್ ಆಗಿರೋದ್ರಿಂದ ಇದೇನಾಗಲ್ಲ, ಪೂರ್ಣ ಸಂಖ್ಯೆದೊಳಗೆ ಬರೋದಿಲ್ಲ. ನನಗೆ 0 ಬಂದರೆ ಓಕೆ, ಬಟ್ 0 ಬಿಟ್ಟು ಈ ರೀತಿಯಾಗಿ ಮೈನಸ್ ಆಗಿರ್ಬೋದು, ಭಾಗಲಬ್ಧ ಸಂಖ್ಯೆಗಳು ಆಗಿರ್ಬೋದು. ಯಾಕಂದರೆ ನಾನು ತೊಗೊಂಡಿರೋದು ಈಗ ಯಾವುದು, ಪೂರ್ಣ ಸಂಖ್ಯೆಗಳಂತ ತೊಗೊಂಡಿರೋದ್ರಿಂದ ಇದು ಕೂಡ ಏನಾಗಲ್ಲ, ಬರೋದಿಲ್ಲ. ಹಾಗಾಗಿ ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಆವೃತ್ತವಾಗಿಲ್ಲ. ಓಕೆ. ಆ್ಯಂಡ್ ಕಮ್ ಟು ದಿ ನೆಕ್ಸ್ಟ್ ಒನ್, ಪೂರ್ಣಾಂಕಗಳು ಅಂದರೆ ಈ ಸತಿ ನನಗೇನಾಗಬೇಕು, ಪ್ಲಸ್ ಬರ್ಬೋದು, ಮೈನಸ್ ಬರ್ಬೋದು, 0 ಬರ್ಬೋದು. ಇಷ್ಟು ನನ್ನ ಆನ್ಸರಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇವೆ. ಸೊ ಈಗ ಪೂರ್ಣಾಂಕದಲ್ಲಿ ನಾನೇನು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಂದರೆ a = -3, b = 2. ಸೊ ಇದು ಪ್ರತಿಯೊಂದಕ್ಕೂ ಚೆಕ್ ಆಗುತ್ತಾ ಇಲ್ಲ ನೋಡ್ಕೊತಾ ಹೋಗೋಣ. ಸೊ ಈಗ ಫಸ್ಟ್ ಒನ್ ಯಾವುದು, ಸಂಕಲನದಲ್ಲಿ ಏನಾಗಬೇಕು, a + b, ಅದರ ಅರ್ಥ -3 + 2. ಸೊ ಇಲ್ಲಿ ಆನ್ಸರ್ ಏನು ಬಂತು ನಮ್ಮದು, 1 ಪ್ಲಸ್ 1 ಮೈನಸ್ ಇದ್ದರೆ ನಾವಲ್ಲಿ ಏನು ಮಾಡಬೇಕಾಗುತ್ತೆ, ಮೈನಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಆನ್ಸರು 1 ಬಂತು, ದೊಡ್ಡ ಅಂಕಿ ಚಿಹ್ನೆ -1. ಸೊ -1 ಅನ್ನೋದು ಪೂರ್ಣಾಂಕದಲ್ಲೇ ಬರುತ್ತೆ. ಹಾಗಾಗಿ ಇದು ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಆ್ಯಂಡ್ ಇನ್ನು ನಾವು ಮೈನಸಲ್ಲಿ ಬರೋದಾದರೆ a - b. ಸೊ ಇಲ್ಲಿ a ಅಂದರೆ ಎಷ್ಟು, -3, ಮೈನಸ್ಸಿಗೆ ಮೈನಸ್ ಚಿಹ್ನೆ, b ಅಂದರೆ ಎಷ್ಟು, +2. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ಸೇ ಆಗುತ್ತೆ. ಸೊ 2 ಮೈನಸ್ ಇದ್ದಾಗ ನಾವಲ್ಲಿ ಏನು ಮಾಡಬೇಕಾಗುತ್ತೆ, ಕೂಡಿಸ್ಬೇಕಾಗುತ್ತೆ. ಸೊ 3ಕ್ಕೆ 2 ಕೂಡಿಸಿದಾಗ ಏನು ಬಂತು, 5 ಬಂತು, ಬಟ್ ಚಿಹ್ನೆ ಮಾತ್ರ ಮೈನಸ್ ಇಡಬೇಕು. ಸೊ ಇಲ್ಲಿ a ಅನ್ನೋದು -3, b ಅನ್ನೋದು +2, ನನ್ನ ಆನ್ಸರ್ -5. ಇದು ಕೂಡ ಇದರಲ್ಲಿ ಬರುತ್ತೆ, ಪೂರ್ಣಾಂಕದಲ್ಲೇ ಬರೋದ್ರಿಂದ ವ್ಯವಕಲನದಲ್ಲಿ ಇದೇನಾಗುತ್ತೆ, ಆವೃತವಾಗುತ್ತದೆ. ಹಾಗೆ ಇನ್ನು ನಾವು ಇಂಟುಗೆ ನೋಡೋದಾದರೆ a × b. ಸೊ ಇಲ್ಲಿ -3 × 2. ಸೊ ಇಂಟು ಇದ್ದಾಗ ಏನಾಗುತ್ತೆ, 3 × 2 = 6, ಸೊ -6 ಕೂಡ ನಮಗೆ ಇದರಲ್ಲಿ ಬರುತ್ತೆ, ಪೂರ್ಣಾಂಕದಲ್ಲೇ ಬರೋದ್ರಿಂದ. ಸೊ ಇದು ಕೂಡ ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದು,
ಎ ಡಿವೈಡೆಡ್ ಬೈ ಬಿ. ಸೊ -3 ಡಿವೈಡೆಡ್ ಬೈ ಎಷ್ಟಾಯಿತು, 2 ಆಯಿತು. ಸೊ ಇದೇನಾಗ್ತದೆ, -3/2 ಇದೇನಾಯಿತು, ಅಗೇನ್ ನನಗೆ P/Q ಫಾರ್ಮಲ್ಲಿ ಬರ್ತಾಯಿದೆ ನನ್ನ ಆನ್ಸರ್. ಸೊ ಈ ರೀತಿ ನಾನು ಇದನ್ನು ಅಗೇನ್ ಸಿಂಪ್ಲಿಫೈ ಆಗೋದಿಲ್ಲ, P/Q ಫಾರ್ಮಲ್ಲಿ ಬರೋದ್ರಿಂದ ಇದೇನಾಯಿತು, ಭಾಗಲಬ್ಧ ಸಂಖ್ಯೆಗಳು ಉಳಿಯೋದ್ರಿಂದ ಪೂರ್ಣಾಂಕಗಳು ಏನಾಗಲ್ಲ, ಭಾಗಾಕಾರದಲ್ಲಿ ಆವೃತ ಆಗೋದಿಲ್ಲ ಅಂತ ನಾವು ಹೇಳ್ಕೋಬೋದು. ಸೊ ಈಗ ನಾವೇನು ನೋಡ್ತಾ ಇದ್ದೀವಿ, ಭಾಗಲಬ್ಧ ಸಂಖ್ಯೆಗಳು ಆವೃತ್ತತೆ ನಿಯಮವನ್ನು ಪಾಲಿಸ್ತವೆ ಇಲ್ಲ ಅಂತ ನೋಡ್ತಾ ಇದ್ದೇವೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಏನು ತೊಗೊಂಡಿದ್ದೀನಿ, ಎ ಅಂತಂದರೆ 1/3, ಬಿ ಅಂತಂದರೆ 1/4 ಅಂತ ತೊಗೊಂಡಿದ್ದೇವೆ. ಸೊ ಇದನ್ನು ನಾನು ಫಸ್ಟಿಗೆ ಯಾವುದರಲ್ಲಿ ಚೆಕ್ ಮಾಡ್ತೇನೆ, ಸಂಕಲನದಲ್ಲಿ. ಅದರ ಅರ್ಥ ಎ ಪ್ಲಸ್ ಬಿನ. ಸೊ ಎ ಅಂದರೆ ಎಷ್ಟು, 1/3, ಹಾಗೆ ಪ್ಲಸ್ ಸಿ ಪ್ಲಸ್ ಚಿಹ್ನೆ, ಬಿ ಅಂದರೆ ಎಷ್ಟು, 1/4. ಸೊ ಇಲ್ಲಿ ನಮ್ಗೆ ಛೇದಗಳು ಯಾವ ರೀತಿ ಆಗದವು, ಬೇರೆ ಬೇರೆ ಅದವು. ಸೊ ಬೇರೆ ಬೇರೆ ಇದ್ದಾಗ ನಾವಲ್ಲಿ ಏನು ತೆಗಿತೀವಿ, ತೆಗಿತೀವಿ. ಸೊ 3 1 3, 4 4 ಆ್ಯಸ್ ಇಟ್ ಈಸ್ ಇಟ್ಟಿರ್ತೀವಿ, 4 1 4. ಸೊ ನನ್ನ ಎಷ್ಟು ಬಂತು, 3 4 12. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಈ 12 3 ಮಗ್ಗೆಯಲ್ಲಿ ಎಷ್ಟಲೇ ಇದೆ, 4 ಇದೆ. ಸೊ 3 4 12, ಹಾಗೆ 4 ಮಗ್ಗೆಯಲ್ಲಿ 4 3 12 ಅದ. ಸೊ ನೆಕ್ಸ್ಟ್ ಸ್ಟೆಪ್ ಏನಿತ್ತು, 1 × 4, 1 4 4, ಪ್ಲಸ್ಸಿಗೆ ಪ್ಲಸ್, 1 × 3, 1 3 3, ಹೋಲ್ ಡಿವೈಡೆಡ್ ಬೈ ನಾವಿಲ್ಲಿ ಏನು ಬರಿಬೇಕು, ನಮ್ಮದು ಎಷ್ಟು ಬಂದಿರುತ್ತಲ್ವ ಅದನ್ನು ಬರಿಬೇಕು. ಸೊ 4 + 3 ಎಷ್ಟು, 7, 7/12. ಸೊ ನಾನು ತೊಗೊಳ್ತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳಿಗೆ ನನ್ನ ಆನ್ಸರ್ ಕೂಡ ಇದರಲ್ಲಿ ಬಂದಿದೆ, ಭಾಗಲಬ್ಧ ಸಂಖ್ಯೆನೇ ಬಂದಿದೆ. ಹಾಗಾಗಿ ಇಲ್ಲಿ ಸಂಕಲನದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಏನಾಗಿವೆ, ಆವೃತವಾಗಿವೆ ಅಂತ ನಾವು ಹೇಳ್ಕೋಬಹುದು. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದಕ್ಕೆ ಚೆಕ್ ಮಾಡ್ತೀವಿ, A - B ವ್ಯವಕಲನದಲ್ಲಿ ಆಗೈತೆ ಇಲ್ಲ ಅಂತ ಚೆಕ್ ಮಾಡೋಣ. ಸೊ ನಂದು ಇದೇ ಎಕ್ಸಾಂಪಲ್ನೇ ನಾನು ಚೆಕ್ ಮಾಡೋದಾದರೆ, ಎ ಅಂದರೆ 1/3, ಮೈನಸ್ಸಿಗೆ ಮೈನಸ್ ಚಿಹ್ನೆ, ಬಿ ಅಂದರೆ 1/4. ಸೊ ಆಲ್ರೆಡಿ ನಾವು ತೆಗೆದಿರೋದ್ರಿಂದ 12 ಬರ್ತದೆ. ಸೇಮ್ ಸ್ಟೆಪ್ ಇಲ್ಲಿ ಜಸ್ಟ್ ಚೇಂಜ್ ಏನಾಗ್ತದೆ, ಮೈನಸ್ ಚೇಂಜ್ ಆಗ್ತದೆ ಅಷ್ಟೇ. 1 4 4, -1 3 3, ಹೋಲ್ ಡಿವೈಡೆಡ್ ಬೈ ನಾ ಏನು ಬರಿತೀನಿ, 12. ಸೊ 4 - 3 1/12. ಸೊ 1/12 ಅನ್ನೋದು ಕೂಡ ಏನಾಯಿತು, ಭಾಗಲಬ್ಧ ಸಂಖ್ಯೆನೇ ಆಗಿರೋದ್ರಿಂದ ವ್ಯವಕಲನದಲ್ಲಿಯೂ ಕೂಡ ಇದೇನಾಗ್ತದೆ, ಹೋಲ್ಡ್ ಆಗ್ತದೆ. ಸೊ ನೆಕ್ಸ್ಟ್ ಯಾವುದರಲ್ಲಿ ಚೆಕ್ ಮಾಡೋದು, ಇಂಟು ಗುಣಾಕಾರದಲ್ಲಿ ಯಾವ ರೀತಿ ಆಗ್ತದೆ. ಸೊ ಎ ಅಂದರೆ ಎಷ್ಟಂತ ತೊಗೊಂಡಿದ್ವಿ, 1/3, ಇಂಟು ಚಿಹ್ನೆ, ಬಿ ಅಂದರೆ ಎಷ್ಟು ತೊಗೊಂಡಿದ್ವಿ, 1/4. ಸೊ 1 1 1, 3 4 12, 1/12. ಆನ್ಸರ್ ಕೂಡ ಇದರಲ್ಲೇ ಬಂತು ನಮಗೆ, P/Q ಫಾರ್ಮ್. ಅದರ ಅರ್ಥ ಭಾಗಲಬ್ಧ ಸಂಖ್ಯೆನೇ ಆಗಿರೋದ್ರಿಂದ ಎ × ಬಿ ಗುಣಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಏನಾಗ್ತದೆ, ಆವೃತವಾಗ್ತದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್, ಎ ಡಿವೈಡೆಡ್ ಬೈ ಬಿ ಅಂತ ನಾ ಕನ್ಸಿಡರ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ಲಿಗೆ ನಾ ತೊಗೊಳೋದಾದರೆ 1/3 ಡಿವೈಡೆಡ್ ಬೈ 1/4. ಸೊ ಇದು ನೆಕ್ಸ್ಟ್ ಏನಾಗ್ತದೆ, 1/3ಕ್ಕೆ 3 ಆ್ಯಸ್ ಇಟ್ ಈಸ್, ಫಸ್ಟ್ ಒನ್ ಆ್ಯಸ್ ಇಟ್ ಈಸೇ ಇಟ್ಟಿರ್ತೀವಿ. ಸೊ ನೆಕ್ಸ್ಟ್ ಒನ್ ಏನಾಗ್ತದೆ, ಭಾಗಾಕಾರ ಚಿಹ್ನೆ ಇದ್ದಿದ್ದು ಇಂಟು ಚಿಹ್ನೆ ಆಯ್ತಂದರೆ ಈ ಕಡೆ ಸೆಕೆಂಡ್ ಒನ್ ಪಾರ್ಟ್ ಏನಿರುತ್ತಲ್ಲ ಇದೇನಾಗ್ತದೆ, ವ್ಯತ್ಕೃಮ ಆಗ್ತದೆ, ರೆಸಿಪ್ರೋಕಲ್. ಅದರ ಅರ್ಥ ಉಲ್ಟಾ, ಅಂದರೆ ಅಂಶ ಇದ್ದಿದ್ದು ಛೇದಕ್ಕೆ, ಛೇದ ಇದ್ದಿದ್ದು ಅಂಶಕ್ಕೆ ಬರ್ತದೆ. ಸೊ ಅವಾಗದು 4/1 ಆಗ್ತದೆ. ಸೊ ನೆಕ್ಸ್ಟ್ ಕ್ಯಾನ್ಸಲ್ ಆಗೋದಿದ್ರೆ ಮಾಡ್ಬೋದು, ಬಟ್ ಆಗೋದಿಲ್ಲ ಅಂಥ ಕೇಸೊಳಗೆ ನಾವೇನು ಮಾಡ್ತೀವಿ, ಬಾಜು ಇಂಟು ಮಾಡಿರ್ತೀವಿ. ಸೊ 1 4 4, 3 1 3, 4/3. ಸೊ ಇಲ್ಲೇನಾಯ್ತು, ನಂದು ಎ ಡಿವೈಡೆಡ್ ಬೈ ಬಿ ಅನ್ನೋದು ಅಗೇನ್ ಇಲ್ಲಿ ಕೂಡ ನನಗೆ ಭಾಗಲಬ್ಧ ಸಂಖ್ಯೆ ಬರುತ್ತೆ. ಬಟ್ ನಾನಿಲ್ಲೇನು ಚೆಕ್ ಮಾಡಬೇಕು, ನನಗೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಯಾವ ರೀತಿಯಾಗಿರಬೇಕಿತ್ತು, P/Q ಫಾರ್ಮಲ್ಲಿ ಇರಬೇಕಿತ್ತು. ಎಲ್ಲದಕ್ಕೂ ಚೆಕ್ ಆಗಬೇಕು ಅಂತ ನಾನು ಒಂದು ರೂಲ್ ಹೇಳಿದ್ದೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಎ ಅಂತಂದರೆ ಈಗ 1/3, ಬಿ ಅಂತಂದರೆ 1/4 ಅಂತ ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ದೀನಿ. ಸಪೋಸ್ ಎ = 1/2, ಬಿ = 0 ತೊಗೋಬೋದಲ್ವಾ. ಆ ರೀತಿ ನಾನು ತೊಗೊಂಡಾಗ ಇಲ್ಲೇನಾಗುತ್ತೆ, ಡಿಫೈನ್ ಆಗುತ್ತಾ ಇಲ್ವಾ. ಸೊ 1/2 ಡಿವೈಡೆಡ್ ಬೈ 0 ಅಂತ ನಾನು ಕನ್ಸಿಡರ್ ಮಾಡಿದ್ನಿ ಅಂದರೆ ಅದನ್ನು ನಾವು ನಾಟ್ ಡಿಫೈನ್ಡ್, ಅನ್ಡಿಫೈನ್ಡ್ ಮಾಡ್ಬೋದು. ಡಿಫೈನ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಯಾವಾಗ ನಮ್ಮದು 0 ಬಿಟ್ಟು ಬೇರೆ ನಂಬರ್ ಬರ್ತಾವಲ್ಲ ಆವಾಗ ನಮಗೆ ಭಾಗಲಬ್ಧ ಸಂಖ್ಯೆ ಬರ್ತಾವೆ. ಬಟ್ ಯಾವಾಗ ನಾವು 0ನ ಕನ್ಸಿಡರ್ ಮಾಡ್ತೀವಿ ಆವಾಗ ನಾವು ಇದನ್ನು ಹೇಳಲಿಕ್ಕೆ ಬರೋದಿಲ್ಲ, ಏನು ಬರ್ತದೆ, ಡಿವೈಡ್ ಆಗೋದಿಲ್ಲ. ಹಾಗಾಗಿ ನಾವೇನಂತ ಹೇಳ್ತೀವಿ, ಇಲ್ಲಿ ಭಾಗಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಆವೃತವಾಗಿಲ್ಲ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಲಾಸ್ಟಲ್ಲಿ ಕೊನೆಯದಾಗಿ ನಾವು ಅದನ್ನು ಈ ರೀತಿಯಾಗಿ ಹೇಳ್ಬೋದು.
ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದಲ್ಲಿ ಆಗ್ತದ, ವ್ಯವಕಲನದಲ್ಲಿ ಇಲ್ಲ, ಗುಣಾಕಾರದಲ್ಲಿ ಆವೃತವಾಗ್ತದ, ಭಾಗಾಕಾರದಲ್ಲಿ ಆವೃತ ಆಗೋದಿಲ್ಲ. ಹಾಗೆ ನಾನಿಲ್ಲಿ ಪ್ರತಿಯೊಂದಕ್ಕೂ ಬರೆದಿದ್ದೇನೆ.